ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ ಐ ಎಸ್ ಅಕಾಡೆಮಿ. ಲಾಸ್ಟ್ ಕ್ಲಾಸಲ್ಲಿ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೆಲವೊಂದು ಸಜೆಷನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ದಟ್ ಸಜೆಷನ್ಸ್. ಕೆಲವೊಂದು ಸಜೆಷನ್ಸ್ ಕಾಮನ್ ಆಗಿ ಏನಿದೆ ಅಂದರೆ, ಈ ಪಿ ಡಿ ಎಫನ್ನು ನೀವು ಕನ್ನಡದಲ್ಲಿ ಯಾಕೆ ಮಾಡ್ತಾ ಇಲ್ಲ, ನೀವು ಕನ್ನಡದಲ್ಲೇ ಪಿ ಡಿ ಎಫ್ ಇಟ್ಕೊಂಡು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಬರೀ ಇಂಗ್ಲೀಷಲ್ಲಿ ಮಾಡಿ, ಇಂಗ್ಲೀಷಲ್ಲಿ ಪಿ ಡಿ ಎಫ್ ತೋರಿಸಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಏನು ಯೂಸು ಅಂತ ಕೇಳ್ತಾ ಇದ್ದೀರಾ. ನಿಜ ಹೇಳಬೇಕು ಅಂದರೆ, ಇದು ಕನ್ನಡದಲ್ಲಿ ಪಿ ಡಿ ಎಫ್ ನಮಗೂ ಕೂಡ ಸಿಕ್ಕಿಲ್ಲ. ಈ ಪಿ ಡಿ ಎಫ್ ಸಿಕ್ಕಿರೋದು ಇದು ತುಂಬ ಎಲ್ಲೂ ಪಬ್ಲಿಕ್ ಡೊಮೇನಲ್ಲಿ ಇರದೇ ಇರೋದ್ರಿಂದ ಈ ಪಿ ಡಿ ಎಫ್ ನಮಗೆ ಇಂಗ್ಲೀಷಲ್ಲಿ ಮಾತ್ರ ಸಿಕ್ಕಿದೆ. ಕನ್ನಡದಲ್ಲಿ ಸಿಕ್ಕಿದ್ರೆ ನಿಮ್ಮ ಇಷ್ಟದಂತೆ ಕನ್ನಡದಲ್ಲೇ ಪ್ರೊವೈಡ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ವಿ. ಬಟ್ ಈ ಇಂಗ್ಲೀಷಲ್ಲಿದೆ, ಇದನ್ನೇ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ನಿಮಗೆ ಹೇಳ್ದಂಗೆ ಈ ಬುಕ್ಕನ್ನು ನಾನು ನಿಮಗೆ ಶೇರ್ ಮಾಡೋಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಈ ಬುಕ್ಕಲ್ಲಿರೋ ಫ್ಯಾಕ್ಟ್ಸನ್ನೆಲ್ಲ ಆರ್ಗನೈಸ್ಡ್ ಮ್ಯಾನರಲ್ಲಿ, ಅಂದರೆ ಇದರಲ್ಲಿ ಕೆಲವೊಂದು ಏನಾಗಿದೆ ಅನ್ಆರ್ಗನೈಸ್ಡ್ ಮ್ಯಾನರಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್, ನೀವು ಲಾಸ್ಟ್ ಕ್ಲಾಸಲ್ಲೆಲ್ಲ ದಿವಾನ್ರ ಬಗ್ಗೆ ಅಲ್ಲೊಂದು ಸ್ವಲ್ಪ ಓದಿದ್ದೀರಾ, ಮತ್ತು ಇವತ್ತೊಂದು ಸ್ವಲ್ಪ ದಿವಾನ್ರ ಬಗ್ಗೆ ಓದ್ತೀರಾ. ಆ ಥರ ಕರೆಕ್ಟ್ ಸ್ಟ್ರಕ್ಚರ್ಡ್ ಮ್ಯಾನರಲ್ಲಿ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಈಗ ಮೈಸೂರು ದಿವಾನ್ರ ಅಂದ ತಕ್ಷಣ ಈ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಮೈಸೂರು ದಿವಾನ್ರ ಬಗ್ಗೆ ಎಲ್ಲೆಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಒಂದು ಬುಕ್ ಥರ ಮಾಡಿ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಸೊ ಅದನ್ನು ಬೇಕಿದ್ರೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ನೀವು ಈ ಕ್ಲಾಸ್ಗಳನ್ನು ಕೇಳಿ, ನೀವು ಬರೀ ಆ ಪಿ ಡಿ ಎಫನ್ನು ಓದಿದರೆ ನಿಮಗೆ ಅದು ಇನ್ನೂ ಎಷ್ಟು ದಿನ ತೊಗೊಳುತ್ತೆ ಗೊತ್ತಿಲ್ಲ. ಯಾಕಂದರೆ ಇದು ಆಲ್ಮೋಸ್ಟ್ 1050 ಪೇಜಸ್ ಇರೋದ್ರಿಂದ ಅದು ರೆಡಿ ಮಾಡೋದಕ್ಕೆ ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ. ಯಾವ್ದಾವ್ದು ಕ್ಲಾಸ್ ಆಗ್ತಾಯಿದೆ ಅದರದ್ದು ಮಾತ್ರ ಕಂಟೆಂಟ್ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಅದಕ್ಕೋಸ್ಕರ ನೀವು ಈ ಕ್ಲಾಸ್ ಕೇಳಿ. ಕ್ಲಾಸಲ್ಲಿ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ಟರ್ಮಿನಾಲಜೀಸ್ ಕನ್ನಡದಲ್ಲಿ ನನಗೆ ಗೊತ್ತಾಗಿಲ್ಲ ಅಂದರೆ ನಾನು ಅದನ್ನು ಇಂಗ್ಲೀಷಲ್ಲೇ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಸಾರಿ ಫಾರ್ ದ್ಯಾಟ್. ಓಕೆ, ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. ನಾವು ನಿನ್ನೆ ಇಲ್ಲಿವರೆಗೂ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಈಗ ನೆಕ್ಸ್ಟು ಮಾಡರ್ನೈಸೇಷನ್ ಇನ್ ಮೈಸೂರು ಟಾಪಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಮಾಡರ್ನೈಸೇಷನ್ ಇನ್ ಮೈಸೂರು ಅಂದ ತಕ್ಷಣ ನಾವು ಫಸ್ಟಿಗೆ ತಲೆಯಲ್ಲಿ ಬರೋದೆ ಕೃಷ್ಣದೇವರಾಜ ಒಡೆಯರ್ 4, ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ಮಾಡರ್ನೈಸ್ ಆಗ್ತಾ ಹೋಯಿತು ಅಂತ ಅನ್ನೋದೊಂದು. ಸೊ ಇವ್ರದ್ದು ರೂಲ್ ಯಾವಾಗಿಂದ ಯಾವಾಗಂದರೆ 1902ರಿಂದ 1940ರವರೆಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳಿದ್ದಾರೆ. ಇದೇ ಕಾಲದಲ್ಲೇ ನಿಮಗೆ ವಿಶ್ವೇಶ್ವರಯ್ಯ ಅವರು, ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು, ಆದ್ಯಂತ ಡಿಫ್ರೆಂಟ್ ದಿವಾನ್ರು ಕೂಡ ಇವರ ಅಂಡರಲ್ಲೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓಕೆ, ನೆಕ್ಸ್ಟು ಇವ್ರ ಮಗನಾದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರು 1940ಕ್ಕೆ 40ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. 1940ರಿಂದ 40 ಆದಮೇಲೆ ಇವರು 47ರಲ್ಲಿ ನಮಗೆ ಸ್ವತಂತ್ರ ಬಂದಾಗ ಇವರು ಆಡಳಿತವನ್ನು ಬಿಟ್ಕೊಡ್ತಾರೆ. ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ನಿಗೆ ಸೈನ್ ಮಾಡ್ತಾರೆ. ಭಾರತದ ಒಕ್ಕೂಟಕ್ಕೆ ಸೇರ್ತಾರೆ 1947ರಲ್ಲಿ. ಆವಾಗ ಇವ್ರನ್ನ ಕರ್ನಾಟಕ ರಾಜ್ಯದ ರಾಜ್ಯಪಾಲ ಅಂತ ಅನೌನ್ಸ್ ಮಾಡ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಸರ್ವ್ಡ್ ಆಸ್ ಗವರ್ನರ್ ಆ್ಯಂಡ್ ಓನ್ ಆ್ಯಂಡ್ ಎಂಡ್ಯೂರಿಂಗ್ ಪ್ಲೇಸ್ ಇನ್ ದ ಹಾರ್ಟ್ ಆಫ್ ಪೀಪಲ್ ಅಂತ. ಓಕೆ, ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಸೇವೆ ಸಲ್ಲಿಸ್ತಾರೆ. ಅದಾದಮೇಲೆ ಕೆಲವೊಂದು ದಿವಾನ್ರ ಬಗ್ಗೆ ನಾನು ನಿಮ್ಗಾಗಲೇ ಹೇಳಿದೆ. ದಿವಾನ್ರ ಬಗ್ಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಮೋಸ್ಟ್ ಕ್ರೂಷಿಯಲ್ ಇನ್ಫಾರ್ಮೇಷನ್ಸು ಇದರಲ್ಲಿದೆ. ನಿಮಗೆ ನಾರ್ಮಲ್ ಹಿಸ್ಟ್ರಿದು ನೀವು ಕರ್ನಾಟಕ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದ್ತೀರಾ ಅದರಲ್ಲಿ ಇಲ್ಲದೇ ಇರೋದಂಥ ಸುಮಾರು ಇನ್ಫಾರ್ಮೇಷನ್ ಇದರಲ್ಲಿದೆ. ಈಗ ಇಲ್ಲೇ ನಿಮ್ಗೆ ಒಂದೆರಡು ತೋರಿಸ್ತೀನಿ, ಯು ವಿಲ್ ಗೆಟ್ ಟು ನೋ. ಓಕೆ, ದಿವಾನ್ PN ಕೃಷ್ಣಮೂರ್ತಿ ಅವ್ರ ಬಗ್ಗೆ ಹೇಳಿದ್ದಾರೆ. ಹೀ ಫೌಂಡೆಡ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇನ್ 1906 ಅಂತ ಒಂದು ಪಾಯಿಂಟು ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಡೈರೆಕ್ಟಾಗಿ ನಿಮಗೆ ಗ್ರೂಪ್ ಸಿಯಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಏನು ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೊ ಇದನ್ನು ಡೈರೆಕ್ಟಾಗಿ ಕೇಳ್ತಾರೆ. ಕರ್ನಾಟಕದಲ್ಲಿ ಮೈಸೂರು ರಾಜ್ಯದಲ್ಲಿ ಮೊದಲ ಬಾರಿಗೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟನ್ನು 1906ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದಂಥ ದಿವಾನ್ ಯಾರು ಅಂತ. ಸೊ ನೀವು ಮುಂದೆ ಒಂದಲ್ಲ ಒಂದು ಎಕ್ಸಾಮಲ್ಲಿ ಇದು 100% ಈ ಕ್ವಶನ್ ಬಂದೇ ಬರುತ್ತೆ. ಟೇಕ್ ಇಟ್ ಫ್ರಮ್ ಮೀ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ದಿವಾನ್ PN ಕೃಷ್ಣಮೂರ್ತಿ ಆಲ್ರೆಡಿ ಮೊನ್ನೆ ನಡೆದಂಥ KEA ನಡೆಸಿದಂಥ FDA HKR ನಾನ್ HK ಪೇಪರ್ ನೆನಪಿಲ್ಲ, ಬಟ್ ಅದರಲ್ಲಿ ದಿವಾನ್ PN ಕೃಷ್ಣಮೂರ್ತಿ ಮತ್ತು ದಿವಾನ್ ಇನ್ನೊಬ್ಬರು ಕೃಷ್ಣಮೂರ್ತಿ ಅಂತಿದ್ದಾರೆ. ಅವರು ಇವ್ರದ್ದು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ
ಅರೇಂಜ್ ಮಾಡಿ ಯಾರಾದ್ಮೇಲೆ ಯಾರು ದಿವಾನ್ರು ಬಂದಿದ್ರು ಅಂತ ಒಂದು ಕ್ವಶನ್ ಕೇಳಿದ್ರು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡಿದವರು ದಿವಾನ್ PN ಕೃಷ್ಣಮೂರ್ತಿ ಅವರು. ಅದಾದಮೇಲೆ ನೆಕ್ಸ್ಟ್ ದಿವಾನ್ ಯಾರು ಅಂದರೆ ಅವರಾದ್ಮೇಲೆ ಬರೋವಂಥವ್ರು ದಿವಾನ್ VP ಮಾಧವರಾವ್ ಅಂತ. ಇದು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ನಿಮಗೆ ಅರೇಂಜ್ ಮಾಡೋಕ್ಕೆ ಕೂಡ ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. PN ಕೃಷ್ಣಮೂರ್ತಿ ಆದಮೇಲೆ ಬರೋರು ದಿವಾನ್ VP ಮಾಧವರಾವ್. ಹಿ ಫೌಂಡೆಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ಮೈಸೂರು ಅಸೆಂಬ್ಲಿ. ನೋಡಿ, ನಾವು ಪ್ರಜಾಪ್ರತಿನಿಧಿ ಸಭೆ ಓದಿದ್ವಿ. ಓಕೆ, ಪ್ರಜಾಪ್ರತಿನಿಧಿ ಸಭೆನ 1881ರಲ್ಲಿ ದಿವಾನ್ ರಂಗಾಚಾರ್ಲು ಟೈಮಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಓದಿದ್ವಿ. ಇದೊಂಥರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಂಗೆ, ಪ್ರಜಾಪ್ರತಿನಿಧಿ ಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಂಗೆ. ಲಾಸ್ಟ್ ಕ್ಲಾಸಲ್ಲೇ ನಾವು ದಿವಾನ್ ರಂಗಾಚಾರ್ಲು ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ಕೆಳಮನೆ ಅಂತ ಏನು ಕರಿತೀವಿ, ಮೇಲ್ಮನೆ ಅಂತ ಏನು ಕರಿತೀವಿ. ಇವತ್ತು ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಿದವರು ಯಾರು ಅಂದರೆ ದಿವಾನ್ VP ಮಾಧವರಾವ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ನಿಮಗೆ ಮುಂದೆ ಒಂದಲ್ಲ ಒಂದು ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ. ಮೈಸೂರು ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸ್ಥಾಪನೆ ಮಾಡಿದಂಥ ದಿವಾನ್ ಯಾರು ಅಂತ ದಿವಾನ್ VP ಮಾಧವರಾವ್. ಯೂಶ್ವಲಿ ನಾವು ಮೈಸೂರು ದಿವಾನ್ರ ಬಗ್ಗೆ ಓದಬೇಕಾದ್ರೆ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಓದಿರ್ತೀವಿ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಜಾಸ್ತಿ ಓದಿರ್ತೀವಿ. ಬಟ್ PN ಕೃಷ್ಣಮೂರ್ತಿ, VP ಮಾಧವರಾವ್ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇರುತ್ತೆ ನಮ್ಮ ಹತ್ರ. ಸೊ ಅವರು ಏನು ಮಾಡ್ತಾರೆ ಅಂದರೆ ಕ್ವಶನ್ ಪೇಪರ್ ಟಫ್ ಮಾಡಬೇಕಾದ್ರೆ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಬಿಟ್ಟು ಉಳಿದವ್ರ ಮೇಲೆ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ಅದಕ್ಕೋಸ್ಕರ ದಿವಾನ್ VP ಮಾಧವರಾವ್ ಇವರು ಲೆಜಿಸ್ಲೇಟಿವ್ ಕೌನ್ಸಿಲ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇವ್ರ ಬಗ್ಗೆ. ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕನ್ನು ಕೂಡ ಇವರೇ ಕ್ರಿಯೇಟ್ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅದಾದಮೇಲೆ ಇವರಾದಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿವಾನ್ ಆಗ್ತಾರೆ 1912ರಲ್ಲಿ. ಇವರು ವಿಶ್ವೇಶ್ವರಯ್ಯ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ನಿಮಗೆಲ್ಲ ಅರ್ಧಂಬರ್ಧ ಗೊತ್ತಿದೆ. ಬಟ್ ಇನ್ನೊಂದು ಸಾರಿ ಇದರಲ್ಲಿ ನೋಡೋಣ. ಕನ್ನಂಬಾಡಿ ಪ್ರಾಜೆಕ್ಟ್ ಗೊತ್ತಿದೆ ನಿಮಗೆ, KRS ಬಗ್ಗೆ. ನೆಕ್ಸ್ಟು ಇವರು ಸೆಕೆಂಡ್ ಸೆಷನ್ ಕಾಲ್ಡ್ ಬಜೆಟ್ ಸೆಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಶ್ವೇಶ್ವರಯ್ಯ ಅವ್ರ ಟೈಮಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಬಜೆಟ್ ಸೆಷನ್ ಅಂತ ಒಂದು ಸೆಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಅಸೆಂಬ್ಲಿಗೆ ಜಾಸ್ತಿ ಪವರ್ ಕೊಡ್ತಾರೆ. ಅಸೆಂಬ್ಲಿ ವಾಸ್ ಮೇಡ್ ಮೋರ್ ಪವರ್ಫುಲ್ ಬೈ ಅಲೋವಿಂಗ್ ದೆಮ್ ಟು ಡಿಸ್ಕಸ್ ಅಬೌಟ್ ಬಜೆಟ್ ಆಫ್ ದ ಸ್ಟೇಟ್. ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಜೆಟ್ ಬರುತ್ತೆ, ಆ ಬಜೆಟನ್ನು ಡಿಸ್ಕಸ್ ಮಾಡೋದಕ್ಕೆ ವಿಶ್ವೇಶ್ವರಯ್ಯ ಅವ್ರ ಟೈಮಲ್ಲಿ ಜಾಸ್ತಿ ಪವರ್ ಕೊಡ್ತಾರೆ ಅಸೆಂಬ್ಲಿಗೆ. ಓಕೆ, ಇವ್ರನ್ನ ನಾವು ಮೇಕರ್ ಆಫ್ ಮಾಡರ್ನ್ ಮೈಸೂರು ಅಂತ ಕರಿತೀವಿ ವಿಶ್ವೇಶ್ವರಯ್ಯ ಅವ್ರನ್ನ. ಇವ್ರ ಕಾಲದಲ್ಲಿ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಮೈಸೂರು ಕ್ರೋಮ್ ಆ್ಯಂಡ್ ಟ್ಯಾನಿಂಗ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಮೈಸೂರು ಸೋಪ್ ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಇನ್ ಬೆಂಗಳೂರು, ಅಂದರೆ ಈಗೇನು KSDL ಅಂತ ಕರಿತೀರಿ ನೀವು, ಕರ್ನಾಟಕ ಸೋಪ್ಸ್ ಡಿಟರ್ಜೆಂಟ್ ಲಿಮಿಟೆಡ್ ಅವ್ರದ್ದು, ಅದನ್ನು ಸ್ಥಾಪನೆ ಮಾಡಿದವರು ವಿಶ್ವೇಶ್ವರಯ್ಯನವರೇ. ಮತ್ತು ವುಡ್ ಆ್ಯಂಡ್ ಡಿಸ್ಟಿಲೇಷನ್ ಫ್ಯಾಕ್ಟ್ರಿ ಎಟ್ ಭದ್ರಾವತಿಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಐರನ್ ಯೂನಿಟೆಡ್ ಭದ್ರಾವತಿ. ಇಂಜಿನಿಯರಿಂಗ್ ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಬೆಂಗಳೂರಲ್ಲಿ. ಮೆಡಿಕಲ್ ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅಗ್ರಿಕಲ್ಚರಲ್ ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಮೈಸೂರು ಯೂನಿವರ್ಸಿಟಿ 1916ರಲ್ಲಿ ಇವ್ರ ಕಾಲದಲ್ಲೇ ಆಗುತ್ತೆ. ನೆಕ್ಸ್ಟು ಮೈಸೂರು ಬ್ಯಾಂಕ್ ಕೂಡ ಇವ್ರ ಕಾಲದಲ್ಲೇ 1913ರಲ್ಲಿ ಆಗುತ್ತೆ. ಇದನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳ್ಬೋದು. ಮೈಸೂರು ಬ್ಯಾಂಕ್ ಯಾವಾಗಾಯಿತು, ನೆಕ್ಸ್ಟು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಯಾವಾಗಾಯಿತು. ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಇನ್ನೂ ಕ್ವಶನ್ ಆಗಿಲ್ಲ, ಸೊ ಇದು ಕ್ವಶನ್ ಆಗುತ್ತೆ. ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಂತ ಇದನ್ನು ಸ್ಥಾಪನೆ ಮಾಡಿದವರು ಕೂಡ ವಿಶ್ವೇಶ್ವರಯ್ಯನವರೇ 1916ರಲ್ಲಿ. ನೆಕ್ಸ್ಟ್ ಡ್ಯೂರಿಂಗ್ ದಿಸ್ ಪೀರಿಯಡ್ ನಾನ್ ಬ್ರಾಹ್ಮಣ್ ಪಾರ್ಟಿ ವಿಚ್ ಈಸ್ ಪ್ರಜಾಮಿತ್ರ ಮಂಡಳಿ ವಾಸ್ ಫೌಂಡೆಡ್ ಇನ್ 1917. ಓಕೆ, ನಿಮಗೆ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಇದನ್ನು 1 ವರ್ಷ 2 ವರ್ಷ ಹಿಂದೆ ಮುಂದೆ ಇದೆ, ಅದನ್ನೆಲ್ಲ ನಿಮಗೆ ಕೇಳ್ತಾರೆ. ಈಗ ಮೈಸೂರು ಯೂನಿವರ್ಸಿಟಿ ಫಸ್ಟ್ ಕ್ವಶನ್ನು, ಮೈಸೂರು ಯೂನಿವರ್ಸಿಟಿ ಯಾವಾಗಾಯಿತು. ನೆಕ್ಸ್ಟು ಮಿತ್ರ ಮಂಡಳಿ ಪಾರ್ಟಿ ಅದು ಯಾವಾಗಾಯಿತು, ಪ್ರಜಾಮಿತ್ರ ಮಂಡಳಿ ಪಾರ್ಟಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇನ್ನೊಂದು ಯಾವುದಾದ್ರು ಕೊಡ್ತಾರೆ, ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಕೇಳ್ಬೋದು. ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಯಾವಾಗಾಯಿತು. ನೆಕ್ಸ್ಟು ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಇವ್ರ ಕಾಲದಲ್ಲೇ ಆಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ ಕಸಾಪ. ಓಕೆ, ಇದನ್ನೆಲ್ಲ ನಿಮಗೆ ಇಸ್ವಿ ಕೊಟ್ಟು ನಿಮಗೆ ಇದೆಲ್ಲ ಹೆಸರು ಕೊಟ್ಟು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇದೆಲ್ಲ ಇಂಪಾರ್ಟೆಂಟ್. ಆಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಾಂಟ್ರಿಬ್ಯೂಷನ್ ಬೈ ವಿಶ್ವೇಶ್ವರಯ್ಯ ಅಂತಲೇ ಕೇಳ್ತಾರೆ. ಈ ಕೆಳಗಿನ ಯಾವುಗಳು ವಿಶ್ವೇಶ್ವರಯ್ಯವರ ಕೊಡುಗೆಗಳು ಅಂತ ಇವೆಲ್ಲನೂ ಇದ್ರ ಜೊತೆಗೆ ಏನು ಮಾಡ್ತಾರೆ, ಒಂದೆರಡು ಬೇರೆ ದಿವಾನರ ಬಗ್ಗೆ ಆ್ಯಡ್ ಮಾಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ
ಇದೆಲ್ಲ ಪಾಯಿಂಟನ್ನು ಇನ್ನೊಂದು ಸಾರಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಆಮೇಲೆ ಏನಾಗುತ್ತೆ, ಏನು ಅದರ್ ಕಾಸ್ಟ್ ಅವರಿಗೆ, ಬ್ರಾಹ್ಮಿನ್ಸ್ ಬಿಟ್ಟು ಅದರ್ ಕಾಸ್ಟ್ ಅವ್ರಿಗೆ ಇನ್ಜಸ್ಟಿಸ್ ಆಗ್ತಿದೆ, ಅವ್ರಿಗೆ ಕೂಡ ಸರ್ಕಾರದಲ್ಲಿ ಒಳ್ಳೆ ಹುದ್ದೆಗಳು ಸಿಗಬೇಕು ಅಂತ ಮಿಲ್ಲರ್ ಕಮಿಟಿನ ಏನು ಎಸ್ಟಾಬ್ಲಿಷ್ ಮಾಡ್ತಾರೆ. ಮಿಲ್ಲರ್ ಕಮಿಟಿ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರೆ ದಿವಾನ್ ಇದಕ್ಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ದಿವಾನು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಓಕೆ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಇಲ್ಲಿ ನೀವು ಒಂದು ಪಾಯಿಂಟ್ ನೋಡ್ಕೊಳ್ಳಿ, ವಿಶ್ವೇಶ್ವರಯ್ಯನವರು ಆದಮೇಲೆ ಇಮ್ಮಿಡಿಯೇಟಾಗಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರು ಬರಲ್ಲ. ಇದಾದಮೇಲೆ ಒಬ್ಬರು ಮಿಲ್ಲರ್ ಕಮಿಟಿ ಹೇಳಿದ ಮೇಲೆ ಒಬ್ಬರು ಬೇರೆ ದಿವಾನ್ ಬರ್ತಾರೆ. ಆ ದಿವಾನ್ರ ಬಗ್ಗೆ ನೀವೇ ಒಂದು ಸರಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಯಾರು ಅಂತ ನೀವು ಹೇಳಿ. ಓಕೆ, ಯಾರು ಅಂತ ನೀವು ಹೇಳಿ. ಅವ್ರ ಹೆಸರು ಎಂಡ್ ಅರ್ಸಿಂದ ಆಗುತ್ತೆ ನೋಡಿ. ನೆಕ್ಸ್ಟ್ ಸರ್ ಮಿರ್ಜಾ ಇಸ್ಮಾಯಿಲ್ 1926ರಿಂದ 41ವರೆಗೂ ಇರ್ತಾರೆ. ಪ್ಲಾಂಟೇಶನ್ ಬೇಸ್ಡ್ ಇಂಡಸ್ಟ್ರೀಸ್ ವೇರ್ ಎಕ್ಸ್ಪ್ಯಾಂಡೆಡ್ ಬೋತ್ ಇನ್ ಮೈಸೂರು ಆ್ಯಂಡ್ ಕೊಡಗು ರೀಜನ್ಸ್. ಓಕೆ, ಪ್ಲಾಂಟೇಶನ್ ಬೇಸ್ಡ್ ಅಂದರೆ ನಿಮಗೆ ಏನು ರಬ್ಬರ್, ಕಾಫಿ ಈ ಥರದ ಇಂಡಸ್ಟ್ರೀಸ್ಗಳೆಲ್ಲ ಏನಿದೆ ಅದು ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳಲ್ಲೂ ಇದು ತುಂಬ, ಎರಡೂ ರಾಜ್ಯಗಳಲ್ಲೂ ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ. ಮತ್ತು ಕನ್ನಂಬಾಡಿ ಪ್ರಾಜೆಕ್ಟ್ ಏನು ವಿಶ್ವೇಶ್ವರಯ್ಯ ಟೈಮಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಅದು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಟೈಮಲ್ಲಿ ಕನ್ನಂಬಾಡಿ ಪ್ರಾಜೆಕ್ಟ್ ಮುಗಿಯುತ್ತೆ, ಕಂಪ್ಲೀಟೆಡ್ ಡ್ಯೂರಿಂಗ್ ಸರ್ ಮಿರ್ಜಾ ಇಸ್ಮಾಯಿಲ್ ಟೈಮ್. ಓಕೆ, ನೆಕ್ಸ್ಟ್ ಇಟ್ ಗೇವ್ ಇಂಪೆಟಸ್ ಟು ಶುಗರ್ ಕೇನ್ ಗ್ರೋವಿಂಗ್. ಓಕೆ, ಈ KRS ಡ್ಯಾಮ್ ಕಟ್ಸಿದ್ರಿಂದ ಏನು ಕಬ್ಬು ಬೆಳೆಯೋರಿಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ಆಮೇಲೆ ತುಂಬ ಶುಗರ್ ಫ್ಯಾಕ್ಟ್ರೀಸ್ಗಳನ್ನ ಕೂಡ ಸರ್ ಮಿರ್ಜಾ ಇಸ್ಮಾಯಿಲ್ ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಆಮೇಲೆ ಕಾವೇರಿ ಅಪ್ಪರ್ ಕ್ಯಾನಲ್ ಪ್ರಾಜೆಕ್ಟ್ ಇವ್ರ ಟೈಮಲ್ಲೇ ಕಮಿಷನ್ ಆಗುತ್ತೆ. ನೆಕ್ಸ್ಟ್ ಭದ್ರಾವತಿಲಿ ಏನು ಐರನ್ ಫ್ಯಾಕ್ಟ್ರಿ ಓಪನ್ ಮಾಡಿರ್ತಾರೆ ವಿಶ್ವೇಶ್ವರಯ್ಯನವರು, ಅದೇ ಐರನ್ ಫ್ಯಾಕ್ಟ್ರಿಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಬೈ adding a steel unit in it. ಓಕೆ, ನೆಕ್ಸ್ಟು ಕೆನರಾ ಬ್ಯಾಂಕು ಮಂಗಳೂರಲ್ಲಿ 1906ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇದೆಲ್ಲ ಬ್ಯಾಂಕ್ಗಳದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಸಾರಿ ನೋಡ್ಕೊಳ್ಳಿ, ಇದು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಆಗಿದೆ ಆಲ್ರೆಡಿ, KPSC ಅವ್ರ KEA ಗೊತ್ತಿಲ್ಲ. ಸೊ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಏನಾಗಿದೆ ಅಂದರೆ ಈ ಕೆಳಗಿನ ಯಾವುಗಳು ಕರ್ನಾಟಕದಲ್ಲಿ ಉದಯಿಸಿದ ಬ್ಯಾಂಕುಗಳಾಗಿವೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಕರ್ನಾಟಕ ಬ್ಯಾಂಕು ಮಂಗಳೂರಲ್ಲಿ, ಕಾರ್ಪೊರೇಷನ್ ಬ್ಯಾಂಕು ಉಡುಪಿಲಿ, ಇದು ಕೂಡ 1906ರಲ್ಲೇ ಆಗುತ್ತೆ. ಮತ್ತು ಪಂಗಳ ನಾಯಕ ಬ್ಯಾಂಕು 1920ರಲ್ಲಿ. ಆಮೇಲೆ ಜಯಲಕ್ಷ್ಮಿ ಬ್ಯಾಂಕು, ಈ ಜಯಲಕ್ಷ್ಮಿ ಬ್ಯಾಂಕೆಲ್ಲ ಅಷ್ಟು ನ್ಯೂಸಲ್ಲಿಲ್ಲ, ಬಟ್ ನಿಮಗೆ ಕಾರ್ಪೊರೇಷನ್ ಬ್ಯಾಂಕ್ ಗೊತ್ತಿರಬೇಕು, ಕರ್ನಾಟಕ ಬ್ಯಾಂಕು ಗೊತ್ತಿರಬೇಕು. ಕರ್ನಾಟಕ ಬ್ಯಾಂಕು 1924ರಲ್ಲಿ. ವಿಜಯ ಬ್ಯಾಂಕು, ಇದನ್ನು ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಮಾಡಿದ್ದಾರೆ. ನೆಕ್ಸ್ಟ್ ಸಿಂಡಿಕೇಟ್ ಬ್ಯಾಂಕನ್ನು ನಿಮಗೆ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಮಾಡಿದ್ದಾರೆ. ಸೊ ಅದೇ ಥರ ಬೇರೆ ಬೇರೆ ಯಾವ್ದಾವ್ದು ಬ್ಯಾಂಕನ್ನ ಯಾವ್ದಾವ್ದ್ರಲ್ಲಿ ಮರ್ಜ್ ಮಾಡಿದ್ದಾರೆ ಅಂತ ಒಂದು ಸರಿ ನೋಡ್ಕೊಳ್ಳಿ, ಅದು ನಿಮಗೆ ಎಕಾನಮಿಗೆ ಕ್ವಶನ್ನು ಬರುತ್ತೆ. ನೆಕ್ಸ್ಟು ಕೋಆಪರೇಟಿವ್ ಸೊಸೈಟೀಸ್ ಬಿಗಿನಿಂಗ್ ವಿತ್ ಒನ್ ಆಟ್ ಕನಗಿನಹಾಳ ಇನ್ 1906 ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇದನ್ನು ಮೊನ್ನೆ ತಾನೇ ನಡೆದಂಥ KEAದವ್ರು ನಡೆಸಿದಂಥ FDA ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಎಲ್ಲಿ ಫಸ್ಟು ಕೋಆಪರೇಟಿವ್ ಸೊಸೈಟಿ ಫಸ್ಟ್ ಬಂದಿದ್ದು ಎಲ್ಲಿ ಅಂತ, ಕನ್ನಿಗಹಾಳ ಅಂತ 4 ಆಪ್ಷನ್ ಸೇಮ್ KEಯಿಂದನೇ ಆಪ್ಷನ್ ಸೆಟ್ ಆಗೋ ಥರ ಕೊಟ್ಟಿದ್ರು. ಸೊ ಕನ್ಫ್ಯೂಸಿಂಗ್ ಇತ್ತು, ಸೊ ಅದಕ್ಕೋಸ್ಕರ ಕನಗಿನಹಾಳ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಗೌರ್ಮೆಂಟ್ ಸಿಮೆಂಟ್ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಮೈಸೂರು ಪೇಪರ್ ಮಿಲ್ಸ್ ಇವ್ರ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ. ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಇವ್ರ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು, ಮೈಸೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಫ್ಯಾಕ್ಟ್ರಿ ಆ್ಯಟ್ ಬೆಳಗೋಳ. ಇಟ್ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಓಕೆ, ಕೆಮಿಕಲ್ ಮತ್ತು ಫರ್ಟಿಲೈಸರ್ಗಳನ್ನ ತಯಾರು ಮಾಡುವಂಥ ಫ್ಯಾಕ್ಟ್ರಿ ಆವಾಗ ಯಾವುದೂ ಇರಲಿಲ್ಲ ಇಂಡಿಯಾದಲ್ಲಿ. ಮೊದಲ ಬಾರಿಗೆ 1937ರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಬೆಳಗೋಳ ಅನ್ನೋ ಜಾಗದಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಗ್ಲಾಸ್ ಆ್ಯಂಡ್ ಪೊರ್ಸಿಲಿಯನ್ ಫ್ಯಾಕ್ಟ್ರಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇವರು ಏನು ನಮ್ಮ ಶಿವನ ಸಮುದ್ರದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಅದೇ ಥರ ಇವ್ರು ಏನು ಮಾಡ್ತಾರೆ, ಶಿಂಷಾ ಮತ್ತು ಜೋಗ ಜಲಪಾತದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಸ್ಟೇಷನ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ನೋಡಿ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ, ಒಂದು ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ, KSP ಅವರು ನಡೆಸ್ತಿರ್ಬೇಕಾದ್ರೆ PSI ಎಕ್ಸಾಮಲ್ಲಿ ಕೇಳಿದ್ದಾರೆ. ಜೋಗ ಜಲಪಾತದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದವರು, ಜಲವಿದ್ಯುತ್ ಶಕ್ತಿಯನ್ನು ಸ್ಟಾರ್ಟ್ ಮಾಡಿದಂಥ ದಿವಾನ್ರು ಯಾರು ಅಂತ ಕ್ವಶನ್ ಕೇಳಿದರು. ಸೊ ಸುಮಾರು ಜನ ಏನು ಮಾಡಿದ್ರು ಅಂದರೆ ಎಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಆನ್ಸರ್ ಹಾಕಿದರು. ಬಟ್ ಅದೆಲ್ಲ ಜೋಗ ಜಲಪಾತ ಮತ್ತು ಶಿಂಷಾದಲ್ಲಿ ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು.
ನೆಕ್ಸ್ಟ್ ಅದೇ ಥರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಏನು ಎಚ್ ಎ ಎಲ್ ಅಂತ ಕರಿತೀವಿ, ಎಚ್ ಎ ಎಲ್ಲು 1940 ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಈ ಥರದ್ದು ಯಾರೂ ಎಸ್ಟಾಬ್ಲಿಷ್ ಮಾಡಿರಲ್ಲ, ಏರೋಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಏರೋನಾಟಿಕ್ಸ್ ಲಿಮಿಟೆಡ್ ಕಂಪ್ನಿ. ಸೊ ಇದು ಕೂಡ ಮಿರ್ಜಾ ಇಸ್ಮಾಯಿಲ್ ಅವ್ರ ಕೊಡುಗೆ. ಇಲ್ಲಿಗೆ ಮಿರ್ಜಾ ಇಸ್ಮಾಯಿಲ್ ಅವ್ರದ್ದು ಕೊಡುಗೆಗಳು ಮುಗಿಯುತ್ತೆ. ಇದು ಇಂಪಾರ್ಟೆಂಟ್ ಮಾತ್ರ. ನಿಮಗೆ ಇನ್ನೂ ಎಕ್ಸ್ಟ್ರಾ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ನಿಮ್ಮ ಹಿಸ್ಟ್ರಿ ಬುಕ್ಕಲ್ಲಿ ಅದನ್ನು ಸಫೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಮೈಸೂರು ಕಿಂಗ್ಡಮಲ್ಲಿ ಕಲ್ಚರಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಲ್ಚರಲ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತಿರ್ಬೇಕಾದ್ರೆ ಇಲ್ಲಿ ಸುಮಾರಿದೆ. ಆ್ಯಕ್ಚುಲಿ ವೀಣೆ ಶೇಷಣ್ಣ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಅದೇ ಥರ ಬೇರೆ ಬೇರೆ ಹೆಸರಿದೆ, ಬಟ್ ನಾನು ಇಂಪಾರ್ಟೆಂಟ್ ಇದ್ದಿದ್ದು ಮಾತ್ರ ಹೈಲೈಟ್ ಮಾಡಿದ್ದೀನಿ ಇಲ್ಲಿ. ಸೊ ಎಲ್ಲನೂ ಹೆಸರು ನೆನಪಿಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಟಿ ಚೌಡಯ್ಯ, ಹೂ ಇವಾಲ್ಡ್ ದ 7 stringed ವೈಲಿನ್. ಓಕೆ, ಪಿಟೀಲು ಚೌಡಯ್ಯ ಅಂತ ಏನೋ ಕರಿತೀರಲ್ಲ. ಸೊ ಟಿ ಚೌಡಯ್ಯ, ಹೂ ಇವಾಲ್ಡ್ ದ 7 stringed ವೈಲಿನ್. ಇದೊಂದು ನೆನ್ಪಿಟ್ಕೊಳ್ಳಿ, ಈ ಪಾಯಿಂಟ್ ಒಂದು ನೆನ್ಪಿಟ್ಕೊಳ್ಳಿ. ಇವ್ರು ಕೂಡ ಮೈಸೂರವರು. ಕ್ಲಾಸಿಕಲ್ ಡ್ಯಾನ್ಸರ್ಸ್ ಲೈಕ್ ಜಟ್ಟಿ ತಾಯಮ್ಮ, ಇದು ಒಂದು ಕ್ವಶನ್ ಆಗಿದೆ. ಜಟ್ಟಿ ತಾಯಮ್ಮ ಇವರು ಯಾವ ಫೀಲ್ಡಿಗೆ ಸಂಬಂಧಪಟ್ಟವರು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಕ್ಲಾಸಿಕಲ್ ಡ್ಯಾನ್ಸರ್ ಇವರು. ನೆಕ್ಸ್ಟು ಮೂಗೂರು ಸುಬ್ಬಣ್ಣ. ಆಮೇಲೆ ಡ್ರಾಮಾ, ನಾಟಕದಲ್ಲಿ ವರದರಾಚಾರ್ಯರು, ಗುಬ್ಬಿ ವೀರಣ್ಣ. ಈ ಗುಬ್ಬಿ ವೀರಣ್ಣ ನಾಟಕ ಸಂಘ ಈಗ ಕೂಡ ವರ್ಕ್ ಆಗ್ತಿದೆ. ಸುಬ್ಬಯ್ಯ ನಾಯ್ಡು, ನೆಕ್ಸ್ಟು ಸುಬ್ಬಣ್ಣ ಮತ್ತು MK ನಂಜಪ್ಪ, ಇವರೆಲ್ಲ ನಾಟಕಕ್ಕೆ ಸಂಬಂಧಪಟ್ಟವರು. ಇದರಲ್ಲಿ ಒಂದು 2-3 ಹೆಸರು ನೆನ್ಪಿಟ್ಕೊಳ್ಳಿ, ಆಪ್ಷನ್ ಎಲಿಮಿನೇಷನಿಗೆ ಯೂಸ್ ಆಗುತ್ತೆ. ನೆಕ್ಸ್ಟು ದ ಪ್ರಿನ್ಸ್ ಇವನ್ ಸೆಂಟ್ ಕೆ ವೆಂಕಟಪ್ಪ ಟು ಶಾಂತಿನಿಕೇತನ ಫಾರ್ ಟ್ರೈನಿಂಗ್ ಆ್ಯಂಡ್ ದಿಸ್ ಪೇಂಟರ್ ಓನ್ ವರ್ಲ್ಡ್ ರಿನೋನ್ ಅಂತ ಒಂದು ಪಾಯಿಂಟ್ ಇದೆ. ಸೊ ಇಲ್ಲಿ ಇವ್ರು ಈ ಪೇಂಟರ್ ಬಗ್ಗೆ ಹೇಳ್ತಾ ಇದ್ದಾರೆ. ಕೆ ವೆಂಕಟಪ್ಪ ಅನ್ನೋ ಒಬ್ಬ ಪೇಂಟರ್ನ ಮೈಸೂರು ರಾಜರು ಶಾಂತಿನಿಕೇತನವನ್ನು ರವೀಂದ್ರನಾಥ್ ಟಾಗೋರ್ ಅವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ ಶಾಂತಿನಿಕೇತನಕ್ಕೆ ಇವ್ರನ್ನ ಟ್ರೈನಿಂಗಿಗೆ ಕಳಿಸಿರ್ತಾರೆ. ಇವರು ತುಂಬ ಫೇಮಸ್ ಆಗಿದ್ದಂಥ ಪೇಂಟರ್. ಸೊ ಇವ್ರನ್ನ ಈ ಕ್ವಶನ್ ಕೇಳ್ಬೋದು ನಿಮಗೆ. ಕೆ ವೆಂಕಟಪ್ಪ ಹೆಸರು ನೆನ್ಪಿಟ್ಕೊಳ್ಳಿ, ಕೆ ವೆಂಕಟಪ್ಪ. ನೆಕ್ಸ್ಟು ಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ ಮೈಸೂರಲ್ಲಿ. ಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ ಮೈಸೂರಲ್ಲಿ ಟು ಟ್ರೈನ್ ಆರ್ಟಿಸ್ಟ್. ಓಕೆ, ಇದನ್ನು ಈ ಥರನೂ ಕೇಳ್ಬೋದು. ಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಯಾವ ಜಾಗದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಕೇಳ್ಬೋದು, ಸಿಂಪಲ್ ಒನ್ ಲೈನರ್ ಆಗಿ. ಅಥವಾ ಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಯಾತಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಕೂಡ ಕೇಳ್ಬೋದು. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಜಗನ್ಮೋಹನ ಪ್ಯಾಲೇಸ್ ಏನಿದೆ ಮೈಸೂರಲ್ಲಿ, ಅದನ್ನು ಆರ್ಟ್ ಗ್ಯಾಲರಿ ಆಗಿ ಕನ್ವರ್ಟ್ ಮಾಡ್ತಾರೆ ಈ ಮೈಸೂರು. ಓಕೆ, ನೆಕ್ಸ್ಟು ಇದೇ ಪೇಂಟರ್ಗಳು ಏನು ಇಲ್ಲಿ ಆರ್ಟಿಸ್ಟ್ಗಳಿರ್ತಾರೆ, ಈ ಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟಿಂದ ಬಂದಂಥ ಆರ್ಟಿಸ್ಟ್ಗಳು ಮೈಸೂರು ಪ್ಯಾಲೇಸ್ ಮತ್ತು ವಿಧಾನಸೌಧದಲ್ಲಿ ಇರೋ ಪೇಂಟಿಂಗ್ಗಳನ್ನ ಮತ್ತು ಆರ್ಟಿಸ್ಟಿಕ್ ವರ್ಕ್ಗಳನ್ನ ಇದೇ ಪೇಂಟರ್ಸ್ಗಳು ಮಾಡ್ತಾರೆ, ಇದೇ ಆರ್ಟಿಸ್ಟ್ಗಳು ಮಾಡ್ತಾರೆ. ನೆಕ್ಸ್ಟು ಕೆಲವೊಂದು ಬುಕ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ. ಎಲ್ಲ ಕವಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಬಟ್ ಕವಿಗಳದ್ದು ಏನು ಕೆಲಸ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಹೈಲೈಟ್ ಮಾಡಿಲ್ಲ ಇದರಲ್ಲಿ. ಎಪಿಗ್ರಫಿಯ ಕರ್ನಾಟಕ ಅನ್ನೋ ಬುಕ್ಕನ್ನ BL ರೈಸ್ ಅವ್ರು ಬರೀತಾರೆ. ಇದನ್ನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಬಟ್ ಇಲ್ಲೊಂದು ಪಾಯಿಂಟ್ ಇದೆ, ಇದನ್ನು ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಡಾಕ್ಟರ್ R ಶ್ಯಾಮಶಾಸ್ತ್ರಿ ಅನ್ನೋರ ಬಗ್ಗೆ ನೀವೆಲ್ಲ ಹೆಸರು ಕೇಳಿರ್ತೀರ. ಡಾಕ್ಟರ್ R ಶ್ಯಾಮಶಾಸ್ತ್ರಿ, ಹೂ ಟ್ರೇಸ್ಡ್ ದ ಮ್ಯಾನುಸ್ಕ್ರಿಪ್ಟ್ ಆಫ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಇನ್ ದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಟ್ ಮೈಸೂರು ಅಂತ ಒಂದು ಪಾಯಿಂಟ್ ಇದೆ. ಸೊ ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರು ಕೌಟಿಲ್ಯನ ಅರ್ಥಶಾಸ್ತ್ರದ ಮೂಲ ಪ್ರತಿಯನ್ನು ತಗೊಂಡು, ಸೊ ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನೋ ಒಂದು ಬುಕ್ ಇದೆ ಅಂತ ಅದನ್ನು ಅವ್ರನ್ನ ಸಿದ್ಧಾಂತಗಳನ್ನು ತಿಳಿಸಿದ್ದೆ ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರು. ಇವರು ಮೈಸೂರವರು. ಇದನ್ನು ಎಲ್ಲಿ ರಿಸರ್ಚ್ ಮಾಡಿದರು ಅಂದರೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಟ್ ಮೈಸೂರು. ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋದು ಈಗ ಕೂಡ ಇದೆ, ಮೈಸೂರಲ್ಲಿದೆ. ಸೊ ಆ ಜಾಗದಲ್ಲಿ ಇವರು ಈ ಕೌಟಿಲ್ಯನ ಅರ್ಥಶಾಸ್ತ್ರ ಬುಕ್ಕನ್ನ ಮ್ಯಾನುಸ್ಕ್ರಿಪ್ಟನ್ನು ರಿಸರ್ಚ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಕೆಲವೊಂದು ನ್ಯೂಸ್ ಪೇಪರ್ ಮತ್ತು ಅದನ್ನು ಬರೆದವ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇದನ್ನು ಮ್ಯಾಚ್ ದ ಫಾಲೋಯಿಂಗಲ್ಲಿ ಯೂಶ್ವಲಿ ಕ್ವಶನಲ್ಲಿ ಫ್ರೇಮ್ ಮಾಡಿರ್ತಾರೆ. ಸುಮಾರು ಕ್ವಶನ್ ಪೇಪರಲ್ಲಿ ಇದೆ ಈ ಥರದ್ದು. ಸೊ ವೆಂಕಟ ಕೃಷ್ಣಯ್ಯ ಅನ್ನೋರು ವೃತ್ತಾಂತ ಚಿಂತಾಮಣಿ ಅನ್ನೋ ಬುಕ್ ನ್ಯೂಸ್ ಪೇಪರ್ ತರ್ತಾಯಿದ್ರು. ನೆಕ್ಸ್ಟ್ ಅದೇ ಥರ ಕೋಸ್ಟಲ್ ಕರ್ನಾಟಕದಲ್ಲಿ ಸುವಾಸಿನಿ ಅನ್ನೋ ಒಂದು ನ್ಯೂಸ್ ಪೇಪರು ಚಾಲ್ತಿಲಿತ್ತು. ಕರ್ನಾಟಕ ವೃತ್ತ ಅನ್ನೋದು ಮುದುವೀಡು ಕೃಷ್ಣರಾವ್ ಅವರು ಇದರ ಎಡಿಟರ್ ಆಗಿದ್ದು. ಮುದುವೀಡು ಕೃಷ್ಣರಾವ್ ಅವರು ಕರ್ನಾಟಕ ವೃತ್ತ
ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಇದನ್ನ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಕನ್ನಡ ಕೇಸರಿ ಅನ್ನೋದು ಹುಬ್ಬಳ್ಳಿಲಿ ಬರ್ತಾ ಇದ್ದಂಥ ನ್ಯೂಸ್ ಪೇಪರ್. ನೆಕ್ಸ್ಟ್ ಅದೇ ಥರ ರಾಜಹಂಸ ಅನ್ನೋದು ಧಾರವಾಡದಲ್ಲಿ ಪಬ್ಲಿಷ್ ಆಗ್ತಾಯಿತ್ತು. ಕರ್ನಾಟಕ ವೈಭವ ಅನ್ನೋದು ವಿಜಯಪುರದಲ್ಲಿ ಪಬ್ಲಿಷ್ ಆಗ್ತಾಯಿತ್ತು. ನೆಕ್ಸ್ಟ್ ಫೈಟ್ ಫಾರ್ ಫ್ರೀಡಮ್. ನೆಕ್ಸ್ಟು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕನ್ನಡಿಗರ ಪಾತ್ರ ಏನೇನಿತ್ತು ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ. ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಫಸ್ಟ್ ಸೆಷನ್ ಏನಾಗುತ್ತೆ, ಇಂಡಿಯನ್ ನ್ಯಾಷನಲ್ INC ಫಸ್ಟ್ ಸೆಷನ್ನು ಯಾವಾಗುತ್ತೆ ಅಂದರೆ 1885ರಲ್ಲಿ ಫಸ್ಟ್ ಸೆಷನ್ ಆಗುತ್ತೆ. 1885ರಲ್ಲಿ ಏನು ಫಸ್ಟ್ ಸೆಷನ್ ಆಗುತ್ತೆ, ಇದರಲ್ಲಿ ಕರ್ನಾಟಕದಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ KASL ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನು ಈ ಹೆಸರುಗಳನ್ನ ನೀವು ನೆನಪಿಟ್ಕೊಳ್ಳೇಬೇಕು. ಇದು ತುಂಬ ಎಕ್ಸಾಮಲ್ಲಿ ಮತ್ತೆ ರಿಪೀಟ್ ಆಗೋ ಚಾನ್ಸ್ ಇದೆ. ಸೊ ಕೋಲಾಚಲಂ ವೆಂಕಟರಾವ್ ಫ್ರಮ್ ಬೆಳ್ಳಾರಿ, ಭಾವು ಸಾಹೇಬ್ ಭಾಟೆ ಫ್ರಮ್ ಬೆಳಗಾವಿ. ನೆಕ್ಸ್ಟು ಸಭಾಪತಿ ಮೊದಲಿಯಾರ್ ಅನ್ನೋರು ಈ ಮೀಟಿಂಗನ್ನು ಅಟೆಂಡ್ ಆಗಿರ್ತಾರೆ. ನಾರಾಯಣ್ ರಾವ್ ಚಂದಾವರ್ಕರ್ ಹೂ ವಾಸ್ ದೆನ್ ಇನ್ ಇಂಗ್ಲೆಂಡ್ ಕುಡ್ ನಾಟ್ ಅಟೆಂಡ್ ಇಟ್ ಅಂತ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಸೊ KPSC ಅವರು ಅಥವಾ KE ಅದವ್ರು ಏನು ಮಾಡ್ಬೋದು ಅಂದರೆ ಈ 3 ಜನದ ಜೊತೆ ಸೇರಿಸಿ ಇವ್ರ ಹೆಸರು ಕೂಡ ಹಾಕಿ ಇವ್ರು ಕೂಡ ಅಟೆಂಡ್ ಆಗಿದ್ರು ಅಂತ ಕೇಳ್ತಾರೆ. ನೀವು ಅವಾಗ ಆಪ್ಷನ್ ಎಲಿಮಿನೇಟ್ ಮಾಡಬೇಕಾಗುತ್ತೆ. ನಾರಾಯಣ್ ರಾವ್ ಚಂದಾವರ್ಕರ್ ಅವರು ಅಟೆಂಡ್ ಮಾಡಿರಲಿಲ್ಲ ಇದನ್ನು ಸೆಷನ್ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ನೆಕ್ಸ್ಟು ವೀರಶೈವ ಮಹಾಸಭಾ ಇವತ್ತು ಕೂಡ ರನ್ನಿಂಗಲ್ಲಿದೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದೆ ಅವಾಗ 1904ರಲ್ಲಿ. ಒಕ್ಕಲಿಗ ಸಂಘ 1906ರಲ್ಲಿ. ನೋಡಿ, ಇದು ಎಲ್ಲ ನಿಮಗೆ ಇಸ್ವಿ ನೆನಪಿಟ್ಕೋಬೇಕಾ ಅಂತ ನೀವು ಕೇಳ್ತಿದ್ರೆ ನೆನಪಿಟ್ಕೋಬೇಕಾಗುತ್ತೆ. ಯಾಕಂದರೆ ಕ್ವಶನ್ ಪೇಪರ್ ಡೇ ಬೈ ಡೇ ಫ್ಯಾಕ್ಚುಯಲ್ ತುಂಬ ಆಗ್ತಿದೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಈ ಥರದ ಪಾಯಿಂಟ್ಸನ್ನು ಅರೇಂಜ್ ಮಾಡಿ ಅಂತ ಕೊಟ್ಟಾಗ ಒಂದರದ್ದು ಅಥವಾ ಒಂದು ಎರಡರದ್ದು ಇಸ್ವಿ ಗೊತ್ತಿದ್ದರೆ ನಿಮ್ಗೆ ಆರಾಮ್ಸೆ ಅರೇಂಜ್ ಮಾಡಿಬಿಡ್ತೀರ. ಇಲ್ಲಾಂದರೆ ಏನೂ ಗೊತ್ತಿಲ್ಲ ಅಂದರೆ ಅರೇಂಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದೇ ಥರ 1917ರಲ್ಲಿ ಪ್ರಜಾಮಿತ್ರ ಮಂಡಳಿ ಅನ್ನೋ ಪಾರ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. 1920ರಲ್ಲಿ ಬ್ರಾಹ್ಮಣೇತರ ಪರಿಷತ್ತನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಹುಬ್ಬಳ್ಳಿಲಿ, ಬ್ರಾಹ್ಮಣೇತರ ಪರಿಷತ್ನ. ಆಮೇಲೆ ಬಾಲಗಂಗಾಧರ ತಿಲಕ್ ಅವ್ರದ್ದೇನು ಜರ್ನಲ್ ಇತ್ತು ಕೇಸರಿ ಅಂತ, ಕೇಸರಿ ಮತ್ತು ಮರಾಠ ಅಂತ ಎರಡು ಏನು ಇವ್ರದ್ದು ಮ್ಯಾಗ್ಝಿನ್ಸ್ ಬರ್ತಿತ್ತು. ಅದು ಕರ್ನಾಟಕದಲ್ಲಿ ಕೂಡ ತುಂಬ ಚಾಲ್ತಿಯಲ್ಲಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಗಾಂಧೀಜಿದು ಗಾಂಧೀಜೀಸ್ ಅರ್ಲಿ ವಿಸಿಟ್ ಟು ಕರ್ನಾಟಕ ಅಂತ. ಓಕೆ, DV ಗುಂಡಪ್ಪ ಅವರ ಏನು ಒಂದು ಲೆಟರ್ ರಿಕ್ವೆಸ್ಟ್ ಮೇರೆಗೆ ಗಾಂಧೀಜಿಯವರು ಬೆಂಗಳೂರಿಗೆ ಫಸ್ಟ್ ಟೈಮ್ ಕರ್ನಾಟಕಕ್ಕೆ 1915ರಲ್ಲಿ ಬರ್ತಾರೆ ಟು ಅನ್ವೀಲ್ ಗೋಪಾಲ್ ಕೃಷ್ಣ ಗೋಖಲೆಸ್ ಪೋರ್ಟ್ರೇಟ್. ಓಕೆ, ಇವರು ಫಸ್ಟ್ ಬಂಗಾರಪೇಟೆ ರೈಲ್ವೆ ಸ್ಟೇಷನಿಗೆ ಬರ್ತಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ, 1915ರಲ್ಲಿ ಫಸ್ಟ್ ಟೈಮು ಗಾಂಧೀಜಿ ಕರ್ನಾಟಕಕ್ಕೆ ಬರ್ತಾರೆ. ಈ ಥರದ ಥಿಂಗ್ಸ್ ಕೇಳಿದ್ರು ಕೇಳ್ಬೋದು. ಓಕೆ, ಲೇಟರ್ ಫಸ್ಟ್ ಕರ್ನಾಟಕ ಸ್ಟೇಟ್ ಪೊಲಿಟಿಕಲ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಎಟ್ ಧಾರವಾಡ ಇನ್ 1920. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು. ಫಸ್ಟ್ ಕರ್ನಾಟಕ ಸ್ಟೇಟ್ ಪೊಲಿಟಿಕಲ್ ಕಾನ್ಫರೆನ್ಸ್ ಎಲ್ಲಾಯಿತು ಮತ್ತು ಯಾವಾಗಾಯಿತು? ಫಸ್ಟ್ ಕರ್ನಾಟಕ ಸ್ಟೇಟ್ ಪೊಲಿಟಿಕಲ್ ಕಾನ್ಫರೆನ್ಸ್ ಹೆಲ್ಡ್ ಎಟ್ ಧಾರವಾಡ in 1920, and according to its decision nearly 800 people from Karnataka attended Nagpur session. ಇದರ ಡಿಸಿಷನ್ ಪ್ರಕಾರ 800 ಜನ ಕರ್ನಾಟಕದಿಂದ ನಾಗ್ಪುರ್ ಸೆಷನ್ನಿಗೆ ಅಟೆಂಡ್ ಆಗ್ತಾರೆ. 1920ರಲ್ಲಿ ನಡೆದಂಥ ನಾಗ್ಪುರ್ ಕಾಂಗ್ರೆಸ್ ಸೆಷನ್ನಿಗೆ ಅಟೆಂಡ್ ಆಗ್ತಾರೆ. ಈ ನಾಗ್ಪುರ್ ಕಾಂಗ್ರೆಸ್ ಸೆಷನ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಈಗೇನು ನೀವು KPCC ಅಥವಾ KPCC ಕಚೇರಿ ಅಂತ ನ್ಯೂಸ್ ಪೇಪರಲ್ಲಿ ನೋಡ್ತೀರಾ, ಕಾಂಗ್ರೆಸ್ಸಿಂದ ಏನು ಹೆಡ್ ಕ್ವಾರ್ಟರ್ಸ್ ಇದೆ, ಈ KPCC ಎಸ್ಟಾಬ್ಲಿಷ್ ಆಗಿದ್ದೇ ಈ ನಾಗ್ಪುರ್ ಸೆಷನಲ್ಲಿ. ಅಟ್ ನಾಗ್ಪುರ್ ಕರ್ನಾಟಕ ಸೆಕ್ಯೂರ್ಡ್ ಸಪ್ರೇಟ್ ಪ್ರೊವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿ ದಟ್ ಈಸ್ ಕಾಲ್ಡ್ KPCC, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂತ ಇದ್ರ ಫುಲ್ ಫಾರ್ಮು. ಸೊ ಈ KPCC ಬಂದಿದ್ದೇ 1921ರಲ್ಲಿ ನಾಗ್ಪುರ್ ಸೆಷನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಗಂಗಾಧರ ರಾವ್ ದೇಶಪಾಂಡೆ ಅನ್ನೋರು ಇದರ ಮೊದಲ ಪ್ರೆಸಿಡೆಂಟ್ ಆಗ್ತಾರೆ. ಫಸ್ಟ್ KPCC ಪ್ರೆಸಿಡೆಂಟ್ ಯಾರು ಅಂದರೆ, ಈಗ KPCC ಪ್ರೆಸಿಡೆಂಟ್ DK ಶಿವಕುಮಾರ್ ಅವರು ಇದ್ದಾರಲ್ಲ, ಸೊ ಅದೇ ಥರ ಫಸ್ಟ್ KPCC ಪ್ರೆಸಿಡೆಂಟ್ ಯಾರು ಅಂದರೆ ಗಂಗಾಧರ ರಾವ್ ದೇಶಪಾಂಡೆ ಅವರು ಆಗ್ತಾರೆ. ಇನ್ ದ ಮೀನ್ ಟೈಮ್ ಆ್ಯಸ್ ಅ ಪಾರ್ಟ್ ಆಫ್ ಖಿಲಾಫತ್ ಮೂಮೆಂಟ್ ಗಾಂಧಿ ವಿಸಿಟೆಡ್ ಬೆಂಗಳೂರು. ಸೊ ಖಿಲಾಫತ್ ಟೈಮ್ ಅಥವಾ ನಾನ್ ಕಾಪರೇಷನ್ ಮೂಮೆಂಟ್ ಟೈಮಲ್ಲಿ ಕೂಡ ಗಾಂಧೀಜಿಯವರು ಕರ್ನಾಟಕಕ್ಕೆ ವಿಸಿಟ್ ಮಾಡಿರ್ತಾರೆ. ನೆಕ್ಸ್ಟು ಡಾಕ್ಟರ್ ಹರ್ಡೇಕರ್ NS ಹರ್ಡೇಕರ್ ಅವರು ಕರ್ನಾಟಕದಲ್ಲಿ ಏನು ಮಾಡ್ತಾರೆ, ಹಿಂದೂಸ್ತಾನಿ ಸೇವಾ ದಳ ಅಂತ ಒಂದು ಆರ್ಗನೈಜೇಷನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಈಸ್ ಅನ್ ವಾಲಂಟರಿ ಆರ್ಗನೈಜೇಷನ್ ಎಸ್ಟಾಬ್ಲಿಷ್ಡ್ ಇನ್ ಹುಬ್ಬಳ್ಳಿ ಆ್ಯಸ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್. ಓಕೆ, ಇದು ನೀನು ಬೆಳಗಾವಿಯಲ್ಲಿ ನಡೆದಂಥ
ಕಾಂಗ್ರೆಸ್ ಸೆಷನ್ ಏನಿದೆ 39th ಕಾಂಗ್ರೆಸ್ ಸೆಷನ್ನು, ಇದಕ್ಕೆಲ್ಲ ಅರೇಂಜ್ಮೆಂಟು ಈ ಹಿಂದೂಸ್ತಾನಿ ಸೇವಾದಳದ ವರ್ಕರ್ಸೇ ಮಾಡಿರ್ತಾರೆ. ಈಗಲೂ ಕೂಡ ಇದು ಹಿಂದೂಸ್ತಾನಿ ಸೇವಾದಳ ವರ್ಕಿಂಗಲ್ಲಿದೆ. ಈ NS ಹರ್ಡೇಕರ್ ಅವ್ರದ್ದು ಬಗ್ಗೆ ಇನ್ನೊಂದು ಮಾಹಿತಿ ಏನಂದರೆ, ಇವರು ಘಟಪ್ರಭಾ ಅನ್ನೋ ಒಂದು ಊರಲ್ಲಿ ಒಂದು ನ್ಯಾಚುರೋಪತಿಕ್ ಹಾಸ್ಪಿಟಲ್ ಥರ ಓಪನ್ ಮಾಡಿದರು. ಸೊ ಈ ಘಟಪ್ರಭಾ ಊರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಇವರೊಂದು ಸ್ಕೂಲು ಮತ್ತು ನ್ಯಾಚುರೋಪತಿಕ್ ಹಾಸ್ಪಿಟಲ್ಸನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಹಿಂದೂಸ್ತಾನಿ ಸೇವಾದಳದ್ದು ಸರ್ವಿಸಸ್ಸನ್ನು ಅಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಿಂದೂಸ್ತಾನಿ ಸೇವಾದಳ್ ವಾಲಂಟರಿ. ಓಕೆ, ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟ್. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಸೆಷನ್ ಏನಿದೆ, ಗಾಂಧೀಜಿ ಪ್ರಿಸೈಡ್ ಮಾಡಿದಂಥ ಹೆಡ್ ಆದಂಥ ಒಂದೇ ಒಂದು ಕಾಂಗ್ರೆಸ್ ಸೆಷನ್ ಯಾವುದಾದ್ರೂ ಇದೆ, ಅದು ಬೆಳಗಾವಿ ಕಾಂಗ್ರೆಸ್ ಸೆಷನ್ನು 39th ಕಾಂಗ್ರೆಸ್ ಸೆಷನ್ ಇದು. ಫಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ, 39th ಕಾಂಗ್ರೆಸ್ ಸೆಷನ್ ಇದು. ಮೊನ್ನೆ 2024ಕ್ಕೆ 100 ವರ್ಷ ಆಯಿತು ಬೆಳಗಾವಿ ಕಾಂಗ್ರೆಸ್ ಸೆಷನ್ ನಡೆದು. ಸೊ ಅದನ್ನ ಕೇಳ್ತಾರೆ, ಯಾವಾಗ ಡಿಸೆಂಬರ್ 20ರಿಂದ 27ರವರೆಗೂ ನಡೆದಿತ್ತು. ಇಟ್ ವಾಸ್ ಪ್ರಿಸೈಡೆಡ್ ಓವರ್ ಬೈ ಗಾಂಧೀಜಿ. ಓಕೆ, ನೆಕ್ಸ್ಟು ಗಾಂಧೀಜಿ ಇನ್ ಕರ್ನಾಟಕ. ಖಾದಿ ಪ್ರಮೋಷನಿಗೋಸ್ಕರ 1927ರಲ್ಲಿ ಗಾಂಧೀಜಿ ಕರ್ನಾಟಕಕ್ಕೆ ವಿಸಿಟ್ ಮಾಡಿರ್ತಾರೆ. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಬಟ್ ಇಲ್ಲಿ ಒಂದು ಏನಂದರೆ, ಈ ವಿಸಿಟ್ ಮಾಡಿದಾಗ 1927ರಲ್ಲಿ ಏನು ಕರ್ನಾಟಕಕ್ಕೆ ಬಂದಿರ್ತಾರೆ, ಅವರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ನಂದಿ ಹಿಲ್ಸ್ ಏನಿದೆ ಬೆಂಗಳೂರು ಹತ್ರ, ಆ ನಂದಿ ಹಿಲ್ಸಲ್ಲಿ 45 ದಿನ ವಿಶ್ರಾಂತಿ ಪಡೆದು ಹೋಗಿರ್ತಾರೆ. ನಂದಿ ಹಿಲ್ಸಲ್ಲಿ ಈ ಪ್ಲೇಸ್ ನೆನ್ಪಿಟ್ಕೊಳ್ಳಿ. ಇದನ್ನು ಸಿಚುವೇಶನ್ ಕೊಟ್ಟು ಇದು ಯಾವ ಪ್ಲೇಸಲ್ಲಿ ಅವ್ರು ವಿಶ್ರಾಂತಿ ಪಡೆದಿದ್ರು ಆ ಟೈಮಲ್ಲಿ ಅಂತ ಕ್ವಶನ್ ಕೇಳ್ತಾರೆ. ಆಮೇಲೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟು ಏಪ್ರಿಲ್ 6, 1930ಕ್ಕೆ ಲಾಂಚ್ ಮಾಡ್ತಾರೆ ಗಾಂಧೀಜಿಯವರು. ಅದರ ಪ್ರಕಾರ ಕರ್ನಾಟಕದಲ್ಲಿ ಸಾಲ್ಟ್ ಸತ್ಯಾಗ್ರಹ ಅಂಕೋಲಾದಲ್ಲಿ ಅನೌನ್ಸ್ ಮಾಡ್ತಾರೆ. ಏಪ್ರಿಲ್ 13, 1930ಕ್ಕೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ಡೇಟ್ ಕೂಡ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 6, UPSC ಕೂಡ ಈ ಥರ ಡೇಟ್ಸ್ ಕೇಳ್ತಾ ಇದ್ದಾರೆ ಈಗ. 6th ಏಪ್ರಿಲ್ 1930ಯಲ್ಲಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಅಂಕೋಲಾದಲ್ಲಿ 13th ಏಪ್ರಿಲ್ 1930ಗೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಇದ್ರ ಜೊತೆಗೆ ಪ್ರೋಗ್ರಾಮ್ಸ್ ಲೈಕ್ ಜಂಗಲ್ ಸತ್ಯಾಗ್ರಹ, ಆಮೇಲೆ ಲಿಕ್ಕರ್ ಶಾಪ್ಸನ್ನು ಪಿಕೆಟಿಂಗ್ ಮಾಡೋದು, ನೆಕ್ಸ್ಟ್ ನಾನ್ ಪೇಮೆಂಟ್ ಆಫ್ ಪಾಶ್ಚರ್ ಟ್ಯಾಕ್ಸ್, ಏನು ಹುಲ್ಲುಗಾವಲದ ಮೇಲೆ ಟ್ಯಾಕ್ಸ್ ಏನಿರುತ್ತೆ ಅದ್ರ ಮೇಲೆ, ಹುಲ್ಲು ಬನ್ನಿ ಅಂತ ಏನು ಕರಿತೀವಿ ಅದನ್ನು ಟ್ಯಾಕ್ಸ್ ಕೊಡೋದನ್ನು ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ನೋ ಟ್ಯಾಕ್ಸ್ ಕ್ಯಾಂಪೇನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮುಂದೆ ಸಿವಿಲ್ ಡಿಸೊಬಿಡಿಯನ್ಸ್ ಆದಮೇಲೆ ಇರಾಡಿಕೇಷನ್ ಆಫ್ ಅನ್ಟಚಬಿಲಿಟಿಗೋಸ್ಕರ ಪೂನಾ ಪ್ಯಾಕ್ಟ್ ಟೈಮಲ್ಲಿ ಏನು ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ಆಮೇಲೆ ಅದಾದಮೇಲೆ ಹರಿಜನ್ ಸತ್ಯಾಗ್ರಹ, ಹರಿಜನ್ ವೆಲ್ಫೇರ್ ಮೂಮೆಂಟನ್ನು ಏನು ಗಾಂಧೀಜಿಯವರು ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ, ಮಾರಿಕಾಂಬಾ ಟೆಂಪಲ್ ಸಿರ್ಸಿ ಮತ್ತು ಬಸವನಗುಡಿ ಬೆಂಗಳೂರಲ್ಲಿ ಹರಿಜನರಿಗೆ ಟೆಂಪಲ್ ಎಂಟ್ರಿಗೆ ಪರ್ಮಿಷನ್ ಕೊಡಿ ಅಂತ ಸತ್ಯಾಗ್ರಹ ನಡೆದಿರುತ್ತೆ. ಇವೆರಡು ಪ್ಲೇಸ್ ನೆನ್ಪಿಟ್ಕೊಳ್ಳಿ, ಈ ಎರಡು ಪ್ಲೇಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ, ಬಸವನಗುಡಿ ಮತ್ತು ಮಾರಿಕಾಂಬಾ ಟೆಂಪಲ್ ಶಿರ್ಸಿ. ಆಮೇಲೆ ಗಾಂಧೀಜಿ ನಾನು ಮೇಲೆ ಹೇಳಿದೆ, ಒಂದು ಸಾರಿ ನಂದಿ ಹಿಲ್ಸಿಗೆ ಬಂದು 45 days ರೆಸ್ಟ್ ಪಡೆದು ಹೋಗಿದ್ರು ಅಂತ, ಮತ್ತೆ ಇನ್ನೊಂದು ಸಾರಿ ಬಂದು ಹೋಗ್ತಾರೆ. ಅದೊಂದು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ, ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಒಂದೇನೆಂದರೆ 1936 ಗಾಂಧೀಜಿ ಕರ್ನಾಟಕಕ್ಕೆ ಬಂದಿದ್ದೇ ಲಾಸ್ಟು. ಅದಾದಮೇಲೆ ಗಾಂಧೀಜಿ ಬಂದಿಲ್ಲ. ಸೊ ನಿಮಗೆ ಸ್ಟೇಟ್ಮೆಂಟ್ ಯಾವ ಥರ ಸೆಟ್ ಮಾಡ್ಬೋದು ಅಂದರೆ, ಡ್ಯೂರಿಂಗ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಟೈಮಲ್ಲಿ ಇಲ್ಲಿ ಬಂದರು, ಅಲ್ಲಿ ಬಂದರು, ಅಥವಾ 1940 ಅಲ್ಲಿ ಬಂದಿದ್ದರು, 41 ಬಂದಿದ್ದರು, 46 ಬಂದಿದ್ದರು, ಆ ಥರ ಏನಾದ್ರು ಸ್ಟೇಟ್ಮೆಂಟ್ ಸೆಟ್ ಮಾಡಿದರೆ ಇಟ್ ಈಸ್ ರಾಂಗ್. ಸೊ 1936 ಏನು ಗಾಂಧೀಜಿ ಕರ್ನಾಟಕದಲ್ಲಿ ಬಂದು ಹೋಗ್ತಾರೆ. ಅದಾದಮೇಲೆ ವಾಪಸ್ ಕರ್ನಾಟಕಕ್ಕೆ ಬರಲ್ಲ. 1948 ಅವ್ರು ಡೆತ್ ಆಗುತ್ತೆ. ಇಟ್ ವಾಸ್ ಈಸ್ ಲಾಸ್ಟ್ ವಿಸಿಟ್ ಟು ಕರ್ನಾಟಕ. ನೆಕ್ಸ್ಟು ಫ್ಲ್ಯಾಗ್ ಸತ್ಯಾಗ್ರಹದ ಬಗ್ಗೆ ಧ್ವಜ ಸತ್ಯಾಗ್ರಹ ಅಂತ ಏನು ಕರಿತೀವಿ. ದೇರ್ ವೇರ್ ನೋ ಎಜಿಟೇಷನ್ಸ್ ಇನ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಟಿಲ್ 1937. 1937ರವರೆಗೂ ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ, ಅಂದರೆ ಏನು ಮೈಸೂರು ರಾಜ್ಯ ಇತ್ತು, ಅಲ್ಲಿ ಯಾವುದೇ ಥರದ ಸತ್ಯಾಗ್ರಹಗಳು ನಡೀತಿರಲಿಲ್ಲ. ಯಾಕಂದರೆ ಗುಡ್ ಅಡ್ಮಿನಿಸ್ಟ್ರೇಷನ್ ಇತ್ತು ಅಂತ. ಬಟ್ 1937 ನಂತರ ಪೀಪಲ್ ಆಫ್ ಮೈಸೂರು ವೇರ್ ಸ್ಟಾರ್ಟೆಡ್ ಟು ಡಿಮ್ಯಾಂಡ್ ಫಾರ್ ದೇರ್ ಫ್ರೀಡಮ್ ಆರ್ ಫ್ರೀಡಮ್ ಸ್ಟ್ರಗಲ್. ಓಕೆ, ಮೈಸೂರು ಸ್ಟೇಟ್ ಫೌಂಡೆಡ್ ಮೈಸೂರು ಕಾಂಗ್ರೆಸ್. 1937 ಮೈಸೂರು ಕಾಂಗ್ರೆಸ್ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ.
ಇವರು ಒಂದೇ ವರ್ಷದಲ್ಲಿ ಏನು ಮಾಡ್ತಾರೆ, ಏಪ್ರಿಲಲ್ಲಿ 1938ರಲ್ಲಿ ಫ್ಲ್ಯಾಗ್ ಸತ್ಯಾಗ್ರಹನ ಹೋಸ್ಟ್ ಮಾಡ್ತಾರೆ. ಫಸ್ಟ್ ಸೆಷನ್ ಆಫ್ ಮೈಸೂರು ಕಾಂಗ್ರೆಸ್ ಅಟ್ ಶಿವಪುರ ಧ್ವಜ ಸತ್ಯಾಗ್ರಹ ಅಂತಲೇ ಇದಕ್ಕೆ ಹೆಸರಿದೆ. ಸೊ ಶಿವಪುರ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂದರೆ ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ. ನೆಕ್ಸ್ಟು ವಿಧುರಾಶ್ವತ್ಥದ ಬಗ್ಗೆ, ಇದನ್ನು ಕರ್ನಾಟಕದ ವಿಧುರಾಶ್ವತ್ಥ ಟ್ರ್ಯಾಜಡಿನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ವಿಧುರಾಶ್ವತ್ಥ ಯಾವ ಜಿಲ್ಲೆಯಲ್ಲಿದೆ? ಕೋಲಾರ ಜಿಲ್ಲೆಯಲ್ಲಿದೆ. ಇದು ಟ್ರಾಜಿಕ್ ಇನ್ಸಿಡೆಂಟ್ ಆಗುತ್ತೆ ಆ ಧ್ವಜ ಸತ್ಯಾಗ್ರಹದ ಟೈಮಲ್ಲಿ. ನೆಕ್ಸ್ಟು ಮೈಸೂರು ಕಾಂಗ್ರೆಸ್ದು ಕೆಲವೊಂದು ಇಂಪಾರ್ಟೆಂಟ್ ಲೀಡರ್ಸ್ ಯಾರು ಅಂದರೆ ಟಿ ಸಿದ್ದಲಿಂಗಯ್ಯ, ಎಚ್ ಸಿ ದಾಸಪ್ಪ, ಎಸ್ ಸಿದ್ದಯ್ಯ, ಕೆ ಸಿ ರೆಡ್ಡಿ, ಆಮೇಲೆ ಕೆ ಟಿ ಭಾಷ್ಯಂ, ಸುಬ್ರಹ್ಮಣ್ಯಂ, ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಎಮ್ ಎನ್ ಜೋಯಿಸ್, ಇವ್ರ ಬಗ್ಗೆ ಅದು ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ ಏನು ಮಾಡೋಣ, ಕ್ವಿಟ್ ಇಂಡಿಯಾ ಮೂಮೆಂಟಿಂದ ಪೂರ್ತಿ ಯೂನಿಫಿಕೇಷನನ್ನು ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಹಿಸ್ಟ್ರಿ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದ್ರು ಸಜೆಷನ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಫಸ್ಟಿಗೆ ಹೇಳ್ದಂಗೆ ಏನಂದರೆ, ನಿಮಗೆ ಇದನ್ನು ಕನ್ನಡದಲ್ಲಿ ಸಿಕ್ಕರೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡೋಕ್ಕೆ ನಾವು ಕೂಡ ಇಷ್ಟಪಡ್ತಾ ಇದ್ದೀವಿ. ಕನ್ನಡದಲ್ಲಿ ಹುಡುಕ್ತಾ ಇದ್ದೀವಿ, ಕನ್ನಡದಲ್ಲಿ ಸಿಕ್ಕರೆ ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕೊಡೋ PDF ಕನ್ನಡದಲ್ಲಿ ಕೂಡ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ನಾನು ಇನ್ನೊಂದು ನಿಮಗೆ ಏನು ಅನೌನ್ಸ್ಮೆಂಟ್ ಅಂದರೆ, ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಕಡೆಯಿಂದ UPSC 2026ಕ್ಕೆ ನಿಮಗೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ 10 ಫುಲ್ ಲೆಂತ್ GS ಟೆಸ್ಟ್ ಇದೆ ಮತ್ತು 10 CSAT ಟೆಸ್ಟ್ಗಳಿರುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 1 ಇಯರ್ದು ಕರೆಂಟ್ ಅಫೇರ್ಸು ಮತ್ತು ಅದ್ರದ್ದು ಏನು ನೋಟ್ಸ್ ಕೂಡ ಒಂದು ಶಾರ್ಟ್ ಕ್ರಿಸ್ಪಾಗಿ ಕೊಡಬೇಕು ಅಂತ ಥಿಂಕ್ ಮಾಡಿದರೆ. ಆಮೇಲೆ 1-to-1 ಮೆಂಟರ್ಶಿಪ್ ಸೆಷನ್ಸ್ ಇರುತ್ತೆ ಒಂದೊಂದು ಟೆಸ್ಟ್ ಆದಮೇಲೆ. ನೀವೆಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಥವಾ ಎಲ್ಲಿ ಕರೆಕ್ಟ್ ಮಾಡಬೇಕು, ಆಮೇಲೆ ಆಪ್ಷನ್ಸ್ ಎಲಿಮಿನೇಷನ್ ಥ್ರೂ ಆನ್ಸರ್ ಹೆಂಗೆ ತೆಗಿಬೇಕು ಅನ್ನೋದು ಮೆಂಟರ್ಸ್ಗಳು ನಿಮಗೆ ಪರ್ಸ್ನಲ್ ಆಗಿ ನಿಮ್ಗೆ ಗೈಡ್ ಮಾಡ್ತಾರೆ. ಆಮೇಲೆ ಇದ್ರದ್ದು ಡೀಟೇಲ್ಡ್ ಸಿನಾಪ್ಸಿಸ್ ಕೂಡ ಸಿಗುತ್ತೆ ಫಾರ್ ಎವ್ರಿ ಟೆಸ್ಟ್. ಸೊ ನಿಮಗೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಬೇಕು ಅಂತಿದ್ದರೆ ಪ್ಲೀಸ್ ಕಾಲ್ ಮಾಡಿ, ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಇಲ್ಲಾಂದರೆ ಈ ಸ್ಕ್ಯಾನರ್ ಇದು ಕೊಟ್ಟಿದ್ದೀವಿ, ಈ ಸ್ಕ್ಯಾನರಲ್ಲಿ ಹೋಗಿ ಟೆಸ್ಟನ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು.